ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಶುಕ್ರವಾರ ನಮಗೆ ಷಷ್ಠಿ ಬಂದಿದೆ. ಈ ದಿನ ತಪ್ಪದೆ ನೀವು ಈ ಸಣ್ಣ ಪರಿಹಾರವನ್ನು ನಿಮ್ಮ ಮನೆಗೆ ಇದನ್ನು ತೆಗೆದು ಬಿಸಾಕಿದ್ರೆ ಸಾಕು, ಆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ನಿಮ್ಮ ಮನೆ ಒಳಗಡೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ, ಸಂಪತ್ತು ಅನ್ನುವಂಥದ್ದು ಬರುತ್ತೆ, ಅಧಿಕವಾದಂಥ ಧನ ಲಾಭ ಆಗುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸದಸ್ಯರು ತುಂಬ ಆರೋಗ್ಯವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ನಾವು ನಮ್ಮ ಜೀವನದಲ್ಲಿ ಅತಿ ಕಷ್ಟಗಳನ್ನು ಯಾರು ಪಡ್ತಾ ಇರ್ತಾರೆ ನೋಡಿ, ಅವರುಗಳು ಮುಖ್ಯವಾಗಿ ಇದನ್ನು ಮಾಡ್ಕೊಳ್ಳಿ. ನಮಗೆ ಯಾರೋ ಶತ್ರುಗಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ, ಅಥವಾ ನಮ್ಮ ಮನೆಯಲ್ಲಿ ಏಳಿಗೆ ಆಗದೇ ಇರುವಂತೆ ನಮ್ಮ ಮಕ್ಕಳಿಗೆ ಮಾಡಿದ್ದಾರೆ, ನಮ್ಮ ಯಜಮಾನ್ರಿಗೆ ಮಾಡಿದ್ದಾರೆ, ನಮ್ಮ ಕರಿಯರ್ ಲೈಫಲ್ಲಿ ಈ ಥರ ತುಂಬ ಏರಿಳಿತಗಳಿದೆ, ಈ ಥರ ಸಾಕಷ್ಟು ಕಂಪ್ಲೇಂಟ್ಸ್ ಇರುತ್ತೆ ನೋಡಿ. ಅಂತಹವರು ತಪ್ಪದೇ ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಮನೆಗೆ ಇದನ್ನು ಒಂದು ಮಾಡ್ಕೊಂಡ್ಬಿಟ್ರೆ ಸಾಕು, ನಮ್ಮ ಕರಿಯರ್ ಲೈಫ್ ಮೇಲೆ ಅಥವಾ ನಮ್ಮ ವಿದ್ಯಾಭ್ಯಾಸ ಸರಿಯಾಗಿ ಮಕ್ಕಳಿಗೆ ಅವರು ಚೆನ್ನಾಗಿ ಓದ್ತಾ ಇದ್ದರು, ಈಗ ಹಿಂದುಳಿದು ಬಿಟ್ಟಿದ್ದಾರೆ, ಯಾವುದ್ರ ಮೇಲೂ ಆಸಕ್ತಿ ತೋರಿಸ್ತಾ ಇಲ್ಲ, ನಮ್ಮ ಯಜಮಾನರು ಕೆಲಸಕ್ಕೆ ಹೋಗ್ತಾ ಇಲ್ಲ, ನಮಗೆ ವ್ಯಾಪಾರ ಇದೆ ಅದು ಸರಿಯಾಗಿ ಆಗ್ತಾ ಇಲ್ಲ, ಈ ಥರ ಸಾಕಷ್ಟು ಇರುತ್ತೆ ನೋಡಿ. ಅಂತಹವರು ಮುಖ್ಯವಾಗಿ ಇದನ್ನು ಮಾಡ್ಕೊಳ್ಳಿ. ಸದಾಕಾಲ ನಾವು ನಮ್ಮ ಮನೆಯಲ್ಲಿ ಯಾವುದೂ ಕೂಡ ಕೊರತೆ ಇಲ್ಲದಂಗೆ ಜೀವನ ಮಾಡ್ತಾಯಿದ್ವಿ. ಈಗ ಇದ್ದಕ್ಕಿದ್ದಂಗೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ರೂಪಾಯಿಗೂ ಕೂಡ ನಾವು ಕಷ್ಟಪಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸಾಲವನ್ನು ತುಂಬ ಮಾಡ್ಕೊಂಡಿದ್ದೀವಿ, ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ, ಸಾಲಗಾರರು ಜಗಳ ಮಾಡ್ತಾಯಿದ್ದಾರೆ ಮನೆಯಲ್ಲಿ. ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕಿರಿಕಿರಿ ಆಗ್ತಾಯಿದೆ. ಮನೆಯಿಂದ ಎಲ್ಲಾದರೂ ಹೋಗೋಣ ಅನಿಸುತ್ತೆ. ಪ್ರತಿನಿತ್ಯ ಕೂಡ ನಮಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ತೊಂದರೆ ಪಡ್ತಾಯಿದ್ದೀವಿ. ಈ ಥರ ಸಮಸ್ಯೆಗಳು ಸಾಕಷ್ಟು ಇದ್ದಾಗ ಮನಸ್ಸಿಗೆ ತುಂಬ ನೆಮ್ಮದಿನೇ ಇಲ್ಲ, ಎಲ್ಲಾದರೂ ಹೋದರೆ ಚೆನ್ನಾಗಿರುತ್ತೇನೋ ಅಂತ ಒಂದು ಸಾರಿ ಅನಿಸುತ್ತೆ. ಅಂತಹವರು ಮುಖ್ಯವಾಗಿ ಸ್ನೇಹಿತರೆ, ಶುಕ್ರವಾರ ನಿಮ್ಮ ಮನೆಗೆ, ನಿಮ್ಮ ಮನೆಯಲ್ಲೇ ಇರುವಂಥ ಈ ಸಣ್ಣ ವಸ್ತುಗಳು ದೊಡ್ಡ ಪ್ರಭಾವವನ್ನು ಬೀರುತ್ತೆ ಹಾಗೂ ಅಲಕ್ಷ್ಮಿಯನ್ನು ಓಡಿಸುತ್ತೆ. ಯಾವ ಮನೆಯಲ್ಲಿ ಸ್ವಚ್ಛವಾಗಿ ಇರೋದಿಲ್ವೋ ಆ ಜಾಗದಲ್ಲಿ ಅಲಕ್ಷ್ಮಿ ಇರ್ತಾಳೆ. ಅದಕ್ಕೆ ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ನಾವು ಯಾವಾಗಲೂ ಅಷ್ಟೇ ಚಿಕ್ಕ ಮನೆ ದೊಡ್ಡ ಮನೆ ಅನ್ನುವಂಥದ್ದು ಮ್ಯಾಟ್ರ್ ಆಗೋದಿಲ್ಲ. ನೀಟಾಗಿ ಇಟ್ಕೊಂಡಿದ್ರೆ ಲಕ್ಷ್ಮೀ ದೇವಿ ಬರ್ತಾಳೆ. ಈ ದಿನ ಲಕ್ಷ್ಮೀ ದೇವಿಯ ವಾರ ಆಗಿರೋದ್ರಿಂದ ಶುಕ್ರವಾರಕ್ಕೆ ನಾವು ಆ ತಾಯಿಯನ್ನು ಕೂಡ ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕೇಳಿಕೊಂಡು ಈ ಪರಿಹಾರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಈ ಪರಿಹಾರಕ್ಕೆ ಬೇಕಾಗಿರುವಂಥ ವಸ್ತುಗಳು ಕೂಡ ನಮ್ಮ ಮನೆಯಲ್ಲಿ ಇರುವಂಥದ್ದು ಕಲ್ಲುಪ್ಪು, ಸಾಧಾರಣವಾಗಿ ಕಲ್ಲುಪ್ಪು ಅಷ್ಟೇ, ಇದನ್ನು ಅಡುಗೆಗೆ ಬಳಸ್ತೀವಿ ಅಂದ್ಕೊಳ್ತೀವಿ. ನಮ್ಮ ಮನೆಯಲ್ಲಿ ಇರುವಂಥ ತೇವಾಂಶವನ್ನು ಅದು ಹೇಳ್ಕೊಳ್ಳುತ್ತೆ, ಪೂರ್ತಿಯಾಗಿ ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊಳ್ಳುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ಋಣಾತ್ಮಕ ಯಾವುದೇ ಒಂದು ಭಾರ ಇದ್ದರೂ ಕೂಡ ಇಳಿಸುತ್ತೆ. ಅದಕ್ಕೆ ಕಲ್ಲುಪ್ಪು ಅನ್ನುವಂಥದ್ದು ಸಹಾಯಕ್ಕೆ ಬರುತ್ತೆ. ಸ್ವಲ್ಪ ನೀವು ಕಲ್ಲುಪ್ಪನ್ನು ತಗೊಳ್ಳಿ. ಬೇಗ ಅತಿ ಶೀಘ್ರವಾಗಿ ನಮಗೆ ರಿಸಲ್ಟನ್ನು ಕೊಡುವಂಥದ್ದು ಕಲ್ಲುಪ್ಪು. ಕಲ್ಲುಪ್ಪಿನಿಂದ ಏನು ಬೇಕಾದರೂ ನಾವು ಗಳಿಸ್ಕೊಳ್ಬಹುದು. ಅದು ಮುಖ್ಯವಾಗಿ ಲಕ್ಷ್ಮೀ ದೇವಿಯನ್ನು ನಾವು ಒಲಿಸ್ಕೊಳ್ಬಹುದು ಸ್ನೇಹಿತರೆ. ಇದನ್ನು ತಗೊಳ್ಳಿ. ಹಾಗೆ ಸಾಸುವೆ ಅನ್ನುವಂಥದ್ದು, ಶತ್ರುಗಳು ನಮಗೆ ತುಂಬ ಇದ್ದಾರೆ. ಶತ್ರುಗಳಿಂದ ಅಂದರೆ ನರದೃಷ್ಟಿಯಿಂದ ನಮಗೆ ತುಂಬ ಕಷ್ಟಗಳಾಗ್ತಾಯಿದೆ. ನಮ್ಮ ಖುಷಿಯನ್ನು, ನಮ್ಮ ನಗುವನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮನ್ನು ಕಂಡ್ರೆ ಅಸೂಯೆ ಜಾಸ್ತಿ ಅನ್ನುವಂಥವರು ಸಾಸುವೆಯನ್ನು ಬಳಸ್ಕೊಳ್ಬೇಕು. ಸಾಸುವೆ ತಂತ್ರ ಪರಿಹಾರಗಳಲ್ಲಿ ಮುಖ್ಯವಾಗಿರುವಂಥದ್ದು. ಇದನ್ನು ತಗೊಳ್ಳಿ. ಲಕ್ಷ್ಮೀ ದೇವಿಗೆ ಹಾಗೂ ಸಂಪತ್ತನ್ನು ಯಾವುದೇ ರೀತಿಯಾದಂಥ ಅಡೆತಡೆ ಇಲ್ಲದೆ ಸರಾಗವಾಗಿ ನಮ್ಮ ಮನೆಗೆ ಬರುವಂತೆ ಮಾಡುತ್ತೆ ಜೀರಿಗೆ. ಅದಕ್ಕೋಸ್ಕರ ಜೀರಿಗೆಯನ್ನು ತಗೊಳ್ಬೇಕು. ಪರಿಹಾರ ಶಾಸ್ತ್ರಗಳಲ್ಲಿ ಜೀರಿಗೆಗೆ ಬಹಳ ಮಹತ್ವವಿದೆ. ಶುಕ್ರವಾರದ ದಿನಗಳಲ್ಲಿ ಜೀರಿಗೆಯ ಪರಿಹಾರ ಮಾಡಿಕೊಂಡ್ರೆ ನಾವು ಯಥೇಚ್ಛವಾದಂಥ ಹಣವನ್ನು ನೋಡಬಹುದು, ಧನಾಕರ್ಷಣೆ ಆಗುತ್ತೆ. ಇನ್ನು ಕಾಳು ಮೆಣಸು ಸ್ನೇಹಿತರೆ, ಕಾಳು ಮೆಣಸು ಬೇಗ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ, ಆ ತಾಯಿಯನ್ನು ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತಿನ ಜೊತೆ ಆ ತಾಯಿ ನೆಲೆಸೋದಕ್ಕೆ
ಕಾಳುಮೆಣಸು ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಸ್ವಲ್ಪ ಕಾಳುಮೆಣಸನ್ನು ನೀವು ತಗೊಳ್ಳಿ. ಇದು ಎಲ್ಲವೂ ಕೂಡ ಚೆಲ್ಲೋಗುತ್ತೆ ಅನ್ನುವಂಥ ಭಯ ಇದ್ದರೆ ಒಂದು ಕಾಗದದ ಮೇಲೆ ಹಾಕ್ಕೊಳ್ಬಹುದು. ಒಂದು ಸ್ಪೂನಷ್ಟು ಕುಂಕುಮ ಹಾಕ್ಕೊಳ್ಳಿ. ಇಷ್ಟು ವಸ್ತುಗಳನ್ನು ಹಾಕ್ಕೊಂಡಾದಮೇಲೆ ನೀವು ಇದನ್ನು ತಗೊಂಡು ಮನೆಯ ಹೊರಗಡೆ ಬರಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಮನೆ ಒಳಗಡೆ ಮಾಡೋ ಹಂಗಿಲ್ಲ. ಮನೆ ಹೊರಗಡೆ ಯಾಕೆ? ತುಂಬ ಜನ ನಮ್ಮದು ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ ಆದರೂ ಕೂಡ ನೀವು ಅದೇ ಮನೆಯಲ್ಲೇ ಇರ್ತೀರಲ್ವ. ಅದಕ್ಕೋಸ್ಕರ ಒಂದು ಕಷ್ಟ ಸುಖ ಎಲ್ಲವನ್ನು ಕೂಡ ನಾವು ಆ ಮನೆಯ ಜೊತೆ ಒಂದು ಬಾಂಧವ್ಯ ಅನ್ನೋದು ನಮಗೆ ಇರುತ್ತೆ, ಅಟ್ಯಾಚ್ಮೆಂಟ್. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಇನ್ನಷ್ಟು ಚೆನ್ನಾಗಾಗೋದಕ್ಕೆ ಮಾಡ್ಕೊಳ್ಳಿ. ನಿಮ್ಮ ಸ್ವಂತ ಮನೆ ಆದರೂ ಬಾಡಿಗೆ ಮನೆ ಆದರೂ ಈ ವಸ್ತುಗಳನ್ನೆಲ್ಲವೂ ಕೂಡ ನೀವು ನಿಮ್ಮ ಎಡಗೈಯಲ್ಲಿ ಇಟ್ಕೊಳ್ಳಿ. ಚೆಲ್ಲೋಗಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಕೈಯಲ್ಲೇ ಇಟ್ಕೊಳ್ಬಹುದು. ಚೆಲ್ಲೋಗುತ್ತೆ ಅನ್ನುವಂಥದ್ದಾದರೆ ಒಂದು ಕಾಗದದ ಮೇಲೆ ಇಷ್ಟು ವಸ್ತುಗಳನ್ನು ಸೇರಿಸಿ ತಗೊಂಡು ಇದನ್ನು ನೀವು ಸಂಜೆ 6 ಗಂಟೆ ದಾಟಿಬಿಡಬೇಕು. ಅದಾದಮೇಲೆ ಮಾಡ್ಕೊಳ್ಳಿ. ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿಯನ್ನು ಹಾಗೂ ನರದೃಷ್ಟಿಯನ್ನು, ಅಲಕ್ಷ್ಮಿಯನ್ನು, ಬಡತನವನ್ನು ದೂರ ಮಾಡು ತಾಯಿ. ಈ ಪರಿಹಾರ ಮಾಡ್ತಾಯಿದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ಇದನ್ನು ನಾವು ಕೇಳ್ಕೊಳ್ಳುವಾಗ ಇದರಲ್ಲಿ ಹಾಕಿರುವಂಥ ಪ್ರತಿ ವಸ್ತುವು ಕೂಡ ನೀವು ಗಮನಿಸಿ ನೋಡಿ. ನಮಗಿರುವಂಥ ಯಾವುದೇ ರೀತಿಯಾದಂಥ ಕಷ್ಟಗಳನ್ನು ಬಗೆಹರಿಸೋದಕ್ಕೆ ಶಕ್ತಿದಾಯಕವಾದ ವಸ್ತುಗಳನ್ನು ಬಳಸಿದ್ದೀವಿ ಅನ್ನುವಂಥದ್ದು ನೆನಪಲ್ಲಿಟ್ಕೊಂಡು ಈ ಪರಿಹಾರ ಮಾಡಿ ನಾವು ಯಾವುದೇ ರೀತಿಯಾದಂಥ ಕೆಟ್ಟ ಪರಿಹಾರ ಮಾಡ್ತಾ ಇಲ್ಲ. ನಮ್ಮ ಮನೆಗೆ ಹಿಡಿದಿರುವಂಥ ದರಿದ್ರವನ್ನು ಹೋಗಲಾಡಿಸೋದಕ್ಕೆ, ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸೋದಕ್ಕೆ, ನರದೃಷ್ಟಿಯನ್ನು ತಡೆಯೋದಕ್ಕೆ ಮಾಡುವಂಥ ಪರಿಹಾರ. ಇದನ್ನು ನಾವು ಯಾಕೆ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಮಾಡಿಕೊಂಡಾಗ ನಮ್ಮ ಮನೆಯ ಮೇಲೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಇದ್ದಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಕೈಗೂಡ್ತಾ ಇರೋದಿಲ್ಲ. ದುಡ್ಡು ಕಾಸು ಅನ್ನೋದು ಬರ್ತಾ ಇರೋದಿಲ್ಲ. ಬಂದಂಗೆ ಬರುತ್ತೆ, ಅದು ಡಬಲ್ ಇನ್ನಷ್ಟು ಕಷ್ಟವನ್ನು ಕೊಟ್ಟೋಗುತ್ತೆ. ಅಂದರೆ ಖರ್ಚುಗಳು ಜಾಸ್ತಿ ಆಗುತ್ತೆ, 1 ರೂಪಾಯಿ ನಿಲ್ಲೋದಿಲ್ಲ. ಅದಕ್ಕೆ ಎಲ್ಲವೂ ಕೂಡ ನಮಗೆ ಚೆನ್ನಾಗಿ ಕೂಡಿ ಬರಲಿ ಅನ್ನೋದಕ್ಕೆ ಈ ಪರಿಹಾರ. ಈ ರೀತಿ ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸ್ ಅಂತ ನೀವು ದೃಷ್ಟಿಯನ್ನು ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ತೆಗಿಬೇಕು. ತೆಗೆಯುವಾಗ ಹೇಳ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ನಿಮಗೇನೋ ಕೊರತೆ ಇರುತ್ತೆ ನೋಡಿ, ಅವುಗಳನ್ನು ಹೇಳ್ಕೊಳ್ತಾ ಈ ಪರಿಹಾರ ಮಾಡಿಕೊಳ್ಬೇಕು. ತದನಂತರ ಇದನ್ನು ತಗೊಂಡೋಗಿ ನಿಮ್ಮ ಮನೆ ಮುಂದೆ ಚರಂಡಿ ಇದ್ದರೂ ಅಥವಾ ಎಲ್ಲಾದರೂ ನಾವು ಯೂಸೇ ಮಾಡದೇ ಇರುವಂಥ ಗಿಡ ಮರಗಳು ಇರುತ್ತಲ್ವ, ಆ ಕಡೆ ಹಾಕಿಬಿಟ್ಟು ಕ್ಲೀನಾಗಿ ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಇಷ್ಟೇ ಸುಲಭವಾಗಿ.